ನಮಸ್ಕಾರ. NH75ನ ಪೆರಿಯಶಾಂತಿಯಿಂದ ಮುಂದೆ ಬಂದ ನಂತರ ನಾವು ನೆಲ್ಲೇಡಿ ಭಾಗವಾಗಿ ಉಪ್ಪಿನಂಗಡಿಯನ್ನು ಹೋಗ್ತದೆ. ನೀವು ನೋಡ್ಬೋದು, ಈಗ ಬಲಭಾಗದಲ್ಲಿ ರಸ್ತೆಯನ್ನು ಕೆಲಸವನ್ನು ಮಾಡುವಂಥ ಕೆಲಸ ನೆಲ್ಲೇಡಿ ಭಾಗದಲ್ಲೇ ಆಗಿದೆ. ಆದರೆ ನೆಲ್ಲೇಡಿ ನಗರ ಭಾಗಕ್ಕೆ ಬಂದಾಗ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಬಲಭಾಗದಲ್ಲಿ ನೋಡ್ಬೋದು, ಗುಡ್ಡೆಯನ್ನು ಬಗೆದು ರಸ್ತೆಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನೆಲ್ಲೇಡಿ ನಗರ ಭಾಗಕ್ಕೆ ಬಂದಾಗ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಹೇಮಾವತಿ ಕನ್ಸ್ಟ್ರಕ್ಷನ್ ಅವ್ರದ್ದು 15 ಕಿಲೋಮೀಟರ್ ಕೆಲಸ ಇದೆ. ಆ ಕೆಲಸ 99 ಭಾಗ ಕಂಪ್ಲೀಟ್ ಆಗಿದೆ. ಕೇವಲ ಒಂದು 300 ಮೀಟರ್ ರಸ್ತೆ ಬಾಕಿ ಉಳಿದಿರೋಂಥದ್ದು. ಕಾರಣಾಂತರಗಳಿಂದ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ನ ತೊಂದರೆ ಇನ್ನೂ ಕ್ಲಿಯರ್ ಆಗಲಿಲ್ಲ. ಆ ಕಾರಣಕ್ಕೆ ಅದು ಬಾಕಿ ಉಳಿದಿದೆ. ನಾವೀಗ ನೆಲ್ಲೇಡಿ ನಗರ ಭಾಗಕ್ಕೆ ಬರ್ತಾ ಇದ್ದೇವೆ. ನವೆಂಬರ್ 2023ರಲ್ಲಿ ಏನು ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ರು. ಆನಂತರ 2024ರ ವರ್ಷದಲ್ಲಿ ಯಾವುದೇ ರೀತಿಯ ಕೆಲಸ ಆಗದೆ ನೋಡಿ, ಈ ನಗರ ಭಾಗದ ಫ್ಲೈಓವರ್ ಕೆಲಸ ಬಾಕಿ ಉಳಿದಿರ್ತದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಫ್ಲೈಓವರ್ ಕೆಲಸ ಕಾಮಗಾರಿ ಏನು 1.5 ವರ್ಷದ ಹಿಂದೆ ಅಂದರೆ 2023ರ ಮಳೆಗಾಲ ಮುಗಿದಾಗ ಏನು ಕೆಲಸ ಆಗಿತ್ತು ಆ ಕೆಲಸ ಹಾಗೆ ಬಾಕಿ ಉಳಿದಿದೆ. ತೊಂದರೆ ಏನಂತಂದರೆ ನೋಡಿ, ಸರ್ವಿಸ್ ರೋಡಲ್ಲಿ ಈ ಆಟೋದವ್ರು ನಿಲ್ಸ್ಕೊಂತಾರೆ, ಆಪೋಸಿಟಲ್ಲಿ ವೆಹಿಕಲ್ಗಳು ಬರ್ತಾರೆ. ದೊಡ್ಡ ವೆಹಿಕಲ್ಗಳು ಬಂದಾಗ, ಲಾರಿಗಳು ಬಂದಾಗ ಮತ್ತು ಇನ್ನೊಂದು ವೆಹಿಕಲ್ ಆಪೋಸಿಟ್ ಬಂದರೆ ಸ್ವಲ್ಪ ಸಮಯಗಳು ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಕೆಲಸಗಳು ಯಾವಾಗಲೂ ಆಗ್ತಾಯಿದೆ. ಈ ಸರ್ವಿಸ್ ರಸ್ತೆಗಳನ್ನು ಬದಿಯಲ್ಲಿ ಏನು ವೆಹಿಕಲ್ಗಳನ್ನು ನಿಲ್ಲಿಸ್ತಾರೆ, ಅದರಿಂದ ಒಂದು ಟ್ರಾಫಿಕ್ನ ಸಮಸ್ಯೆ ತುಂಬ ಇದೆ. ಕೊಟ್ಟಿರುವ ಮಾಹಿತಿ ಪ್ರಕಾರ KN ಕನ್ಸ್ಟ್ರಕ್ಷನ್ ಅವರು 80 ಭಾಗದ ಕೆಲಸವನ್ನು, ಅಂದರೆ ಅದರಲ್ಲಿ ನೆಲ್ಲೇಡಿಯ ಕೆಲಸ ಯಾವುದೇ ರೀತಿಯ ಅಪ್ಡೇಟನ್ನು ಮಾಡಿರುವುದಿಲ್ಲ. ನೆಲ್ಲೇಡಿ ಕೆಲಸವನ್ನು ಬಿಟ್ಟು, ನೆಲ್ಲೇಡಿ ನಗರ ಭಾಗದ ಕೆಲಸವನ್ನು ಬಿಟ್ಟು ಮತ್ತು ನೀರ್ಕಟ್ಟೆ ಅಂತ ಏನು ಟೋಲ್ ಬರಲಿಕ್ಕೆ ಇದೆ, ಆ ಜಾಗದ ಕೆಲಸ 2 ಬಿಟ್ಟು ಎಲ್ಲ ಕೆಲಸವನ್ನು ಪೂರ್ಣವಾಗಿ ಮಾಡ್ತೇವೆ ಈ ಮೇ ತಿಂಗಳ ಒಳಗಡೆ ಅಂತೇಳಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಕಳೆದ 1.5 ವರ್ಷದಿಂದ ಆದಂತಹ ಕೆಲಸ. 1.5 ವರ್ಷದಿಂದ ಕಳೆದ ವರ್ಷ ಮಳೆಗಾಲದಲ್ಲಿ ಇಲ್ಲಿ ಮಳೆ ತುಂಬ ಬಂದಾಗ ಹೆಚ್ಚಾಗಿ ಅಡಚಣೆಗಳು ಆಗಿದ್ದು, ಆ ಕಾರಣಾಂತರಗಳಿಂದ ಕೆಲಸ ಹಾಗೆಯೇ ನೆನೆಗುದಿಗೆ ಬಿದ್ದಿದೆ. ಇಲ್ಲಿಂದ ನಾವೇನು ಇವಾಗ ನೋಡ್ತಾ ಇದ್ದೀವಿ ರಸ್ತೆಯನ್ನು, ನಾವು ಈ ರಸ್ತೆಯಿಂದ ನಾವೀಗ
ಸರಾಗವಾಗಿ ಒಂದು 7-8 ಕಿಲೋಮೀಟರ್ ರಸ್ತೆಗಳು. ಇಲ್ಲಿಂದ ಸರಾಗವಾಗಿ ನಾವು 8 ಕಿಲೋಮೀಟರ್ ರಸ್ತೆಗಳನ್ನು ಹೋಗ್ತೇವೆ. ಅಲ್ಲಿ ನೀರ್ಕಟ್ಟೆ ಎನ್ನುವ ಜಾಗದಲ್ಲಿ ಕೆಲಸ ಬಾಕಿ ಉಳಿದಿರುವಂಥದ್ದು. ಹೆಚ್ಚಿನ ಅಂಶ ನಮಗೆ ಕೆಲಸವನ್ನು ಮೇ ತಿಂಗಳ ಒಳಗೆ 80% ಭಾಗದ ಕೆಲಸವನ್ನು ನಮಗೆ ಮುಗಿಸಿಕೊಡ್ತೇವೆ ಎನ್ನುವಂತಹ ಮಾತನ್ನು ANR ಕನ್ಸ್ಟ್ರಕ್ಷನ್ ಜೊತೆಗೆ ಇಲ್ಲಿಯ ಸಂಸದರು ಕೂಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳಿರ್ತಾರೆ. ನಾವೇನಿವಾಗ ಹಿಂದೆ ನೋಡ್ತಾ ಇದ್ವಿ ಆ ನಗರ ಭಾಗದ ರಸ್ತೆ ಮತ್ತು ಹಿಂದೆ ಉಳಿದಿರುವಂಥ 1-2 ಕಿಲೋಮೀಟರ್ ರಸ್ತೆಯನ್ನು, ಈ ಥರದ ರಸ್ತೆ ಆದಾಗ ನಮಗೆ ನೆಲ್ಲೇಡಿಯಿಂದ ನಮಗೆ ಮಂಗಳೂರಿಗೆ 75 ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ. ಆ 70 ಕಿಲೋಮೀಟರ್ ಮೇಲೆ ಇರುವಂಥ ರಸ್ತೆಯನ್ನು ಟೋಟಲ್ ಅಂದರೆ ನಾನಿವಾಗ 62 ಕಿಲೋಮೀಟರ್ ರಸ್ತೆಗಳು ಅಡ್ಡೊಳೆಯಿಂದ BC ರೋಡ್ನವರೆಗೆ ಆದರೆ BC ರೋಡ್ನಿಂದ ಮಂಗಳೂರಿಗೆ 18 ಕಿಲೋಮೀಟರ್ 17-18 ಕಿಲೋಮೀಟರ್ ಇರ್ತದೆ. ಎರಡನ್ನೂ ಸೇರಿಸಿ ಹೇಳುವಾಗ 80 ಕಿಲೋಮೀಟರ್ ಅಂತ ಹೇಳಿದ್ದು. ಆ 80ರಲ್ಲಿ ನಾವು ಅಡ್ಡೊಳೆಯಿಂದ 88 ಕಿಲೋಮೀಟರಿಂದ ಅಡ್ಡೊಳೆಯಿಂದ ನಾವು ನೆಲ್ಲೇಡಿವರೆಗೆ ಏನು 18 ಕಿಲೋಮೀಟರ್ ಕಳೆದ್ರೆ ಸರಿ ಸುಮಾರು 70-75 ಕಿಲೋಮೀಟರ್ ರಸ್ತೆ ನಮಗೆ ನೆಲ್ಲೇಡಿಯಿಂದ ಮಂಗಳೂರು ತನಕ ಇರ್ತದೆ. ನೆಲ್ಲೇಡಿಯಿಂದ ನಮಗೆ BC ರೋಡ್ನವರೆಗೆ ಅಂತ ಹೇಳಿದಾಗ 40 ಕಿಲೋಮೀಟರ್ ರಸ್ತೆ. ಆ 40 ಕಿಲೋಮೀಟರ್ ರಸ್ತೆಯಲ್ಲಿ 7-8 ಫ್ಲೈಓವರ್ಗಳು ಬರುವ ಕಾರಣ ಕೆಲಸ ಎಲ್ಲವನ್ನು ಮುಗಿಸಿಕೊಡುವಂತಹ ಭರದಲ್ಲಿ ANR ಕನ್ಸ್ಟ್ರಕ್ಷನ್ ಕಂಪನಿಯವರು ಇದ್ದಾರೆ. ನೀವಿಲ್ಲಿ ನೋಡ್ಬೋದು. ಈಗ ಏನಂತಂದರೆ ಮುಂದಿನ 40 ಕಿಲೋಮೀಟರ್ಗಳಲ್ಲಿ ನಮಗೆ ಸಿಗುವಂಥದ್ದು ಕಡಬ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಫ್ಲೈಓವರ್ನ ಕೆಲಸದ ಜಾಗದ ಒಂದು ಫ್ಲೈಓವರ್ ಮತ್ತು ಉಪ್ಪಿನಡಿ ನಗರ ಭಾಗದ ಫ್ಲೈಓವರ್ ಮತ್ತು ಉಪ್ಪಿನಡಿ ಮುಂದೆನೇ ಇರುವಂಥ ಇನ್ನೊಂದು ಫ್ಲೈಓವರ್ ಅಂದರೆ ಪುತ್ತೂರಿಗೆ ನಾವು ಏನು ತಿರುಗ್ತೇವೆ ಆ ಭಾಗದಲ್ಲಿ ಮತ್ತೊಂದು ಫ್ಲೈಓವರನ್ನು ಮಾಡಿದ್ದಾರೆ. 3 ಫ್ಲೈಓವರ್ಗಳು ಕೆಲಸ ನಡೀತದೆ. ಆ 3 ಫ್ಲೈಓವರ್ ಕೂಡ ಅದರಲ್ಲಿ ನಮಗೆ 2 ಫ್ಲೈಓವರ್ಗಳ ಕೆಲಸ ಮುಗಿದಿದ್ದಾವೆ. ಉಪ್ಪಿನಂಗಡಿ ನಗರ ಭಾಗದ ಫ್ಲೈಓವರ್ ಒಂದು ಬಾಕಿ ಉಳಿದಿರ್ತದೆ. ಆ ಕಾರಣಕ್ಕೆ ನಾವು ಮುಂದಿನ ದಿನಗಳಲ್ಲಿ 3 ಫ್ಲೈಓವರ್ಗಳ ಕೆಲಸ ಕಂಪ್ಲೀಟಾಗಿ ಫ್ಲೈಓವರ್ ಮೇಲೆ ತಿರುಗಾಡುವ ಅಂಥದ್ದಾದರೆ ನಮಗೆ ಮಾರ್ಚ್ ಮೊದಲನೇ ವಾರದಲ್ಲಿ ಅಂತ ಹೇಳ್ತಾಯಿದ್ರು. ಮಾರ್ಚ್ ಬಂದಾಯಿತು. ಇವಾಗ ಮೇ ಮೊದಲನೇ ವಾರಕ್ಕೆ ನಮಗೆ ಕಲ್ಲಡ್ಕ ಫ್ಲೈಓವರ್ನ ಓಡಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತೇಳಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಈಗ ನಾವು ಫೆಬ್ರವರಿ ಮುಗಿಸಿ ಮಾರ್ಚ್ ತಿಂಗಳಿನಲ್ಲಿದ್ದೇವೆ. ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ 2 ತಿಂಗಳಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಕಲ್ಲಡ್ಕ ಫ್ಲೈಓವರ್ ಆಗಿರ್ಬೋದು, ಇನ್ನು ಉಳಿದಿರುವಂಥ ಹಿಂದೆ ಇರುವಂತಹ ಮಾಣಿ ಫ್ಲೈಓವರ್ ಆಗಿರ್ಬೋದು, ಅವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿಕೊಡುತ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಾವು ಈ ರಸ್ತೆಗಳಲ್ಲಿ 80ರಿಂದ 100 ಸ್ಪೀಡ್ಗಳಲ್ಲಿ ಹೋದ್ರೂ ಕೂಡ ಗಂಟೆಗೆ 60ರಿಂದ 80 ಕಿಲೋಮೀಟರ್ನಷ್ಟು ದೂರವನ್ನು ನಾವು ಹೋಗ್ಬೋದು. ಆ ಕಾರಣಕ್ಕೆ ನಾವು ಹೇಳಿದ್ದು ಅಡ್ಡೊಳೆಯಿಂದ BC ರೋಡ್ನವರೆಗೆ ಕೆಲಸ ಪೂರ್ತಿಯಾಗಿ ಆದರೆ ಏನು 62 ಕಿಲೋಮೀಟರ್ ರಸ್ತೆ ಇದೆ, 62 ಕಿಲೋಮೀಟರ್ ರಸ್ತೆಯನ್ನು ನಾವು ಒಂದು 45ರಿಂದ 50 ನಿಮಿಷದಲ್ಲಿ ನಾವು ಹೋಗ್ಬೋದು. ಅಲ್ಲಿಂದ ಮತ್ತೆ ಇದ್ದದ್ದೇ BC ರೋಡ್ನಿಂದ ನಮಗೆ ಮಂಗಳೂರಿನವರೆಗೆ ಅದು ಚಾರ್ಮುಡಿ ಘಾಟ್ನಿಂದ ಬರುವಂಥ ಉಜಿರೆ, ಕುಂಜಲಕಟ್ಟೆ, ಮಡ್ಯಾತರ್ ಎಲ್ಲ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಹೆಚ್ಚಾಗ್ತದೆ. ಮತ್ತು ಚಿಕ್ಕಮಗಳೂರು ಕಡೆಯಿಂದ ಬಂದಿಂದ ನಮಗೆ
ಕಲ್ಲಡ್ಕ ದಾಟದ ನಂತರನೂ ಕೂಡ ವಿಟ್ಲದಿಂದ ಎಂಟ್ರಿ ಆಗ್ತದೆ, ಮಾಣಿಯಿಂದ ಪುತ್ತೂರು ಕಡೆಯಿಂದ ಬರುವಂಥ ವೆಹಿಕಲ್ಲು ಎಲ್ಲವೂ ಕೂಡ ರಶ್ ಆದ ನಂತರ ಬಿ ಸಿ ರೋಡ್ನಿಂದ ಮಂಗಳೂರಿಗೆ 17 ಕಿಲೋಮೀಟ್ರ್ ಹೋಗಲಿಕ್ಕೆ ನಮಗೆ ಒಂದು 20 ರಿಂದ 25 ನಿಮಿಷ ಕಾಲಾವಕಾಶ ತಗೊತಾ ಇದೆ. ಅದು ನಾರ್ಮಲಾಗಿ ಅದೇ ಇರ್ತದೆ. ಸರ್ವಿಸ್ ರಸ್ತೆಗಳು ಕುಂಜಲಕಟ್ಟೆಯಲ್ಲಿಲ್ಲ, ಫರಂಗಿಪೇಟೆಯಲ್ಲಿ ಸರ್ವಿಸ್ ರಸ್ತೆಗಳಿಲ್ಲ. ಆ ಕಾರಣದಿಂದ ತೊಂದರೆ ಆಗ್ತದೆ. ನೋಡಿ, ನೀವು ಇಲ್ಲಿ ನೋಡ್ಬೋದು, ಈ ಜಾಗದ ಕೆಲಸ ಬಾಕಿ ಉಳಿತದೆ ಅನ್ನುವಂಥ ಮಾಹಿತಿ ಈ ವರ್ಷಕ್ಕೆ. ಕಾರಣ ಅಂದರೆ ಇಲ್ಲಿ ಕಲ್ಲನ್ನು ಹೊಡೆಯುವಂಥ ಕೆಲಸ, ನೇರವಾದ ರಸ್ತೆಯನ್ನು ಮಾಡುವಂಥ ಕೆಲಸ ಇಲ್ಲಿ ಬಾಕಿ ಉಳಿದಿದೆ. ಆ ಕಾರಣಕ್ಕೆ ಇಲ್ಲಿ ನಾವು ಈಗ ಹೋಗ್ತಿರುವಂಥ ರಸ್ತೆ ಎಡಬದಿಯಲ್ಲಿ, ಬಟ್ ಅಲ್ಲಿ ಹೋಗುವಂಥ ರಸ್ತೆ ಬಲಬದಿಯಲ್ಲಿ ನೇರವಾದ ರಸ್ತೆ. ಅಲ್ಲಿ ಬಂಡೆಗಳಿರುವ ಕಾರಣ, ಬಂಡೆಗಳ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿರುವ ಕಾರಣ ಆ ಕಲ್ಲುಗಳನ್ನು ಹೊಡೆಯುವಂಥದ್ದು ಸ್ವಲ್ಪ ವೇಗವಾಗಿ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದೊಂದು ಭಾಗದ ಕೆಲಸ ಈ ವರ್ಷ ಬಾಕಿ ಉಳಿಬೋದು. ಅದನ್ನು ಬಿಟ್ಟರೆ ಈ ನೀರ್ಕಟ್ಟೆಯ ಭಾಗದಲ್ಲಿ ಕೆಲಸವನ್ನು ಬಾಕಿ ಉಳಿಯೋದು ಬಿಟ್ಟರೆ ಬೇರೆ ಕೆಲಸಗಳನ್ನು, ನೇರವಾದ ರಸ್ತೆಗಳನ್ನು ಮಾಡುವಂಥ ಕೆಲಸ ಮುಗಿಸಿಕೊಡ್ತಾರೆ ಅನ್ನುವಂಥದ್ದು. ನೋಡಿ, ನಾವೀಗ ನೇರವಾದ ರಸ್ತೆಗೆ ಬಂದು ಇಲ್ಲಿ ಜಾಯ್ನ್ ಆಗ್ತೇವೆ. ಮತ್ತು ಏನು 60 ಕಿಲೋಮೀಟರ್ ರಸ್ತೆ ಇದೆ, ಇದಕ್ಕೆ ಈ ನೀರ್ಕಟ್ಟೆ ಬಳಿ ಟೋಲ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇದು ನೀರ್ಕಟ್ಟೆ ಬಳಿ ಆಗ್ತಿರುವಂತಹ ಒಂದು ಟೋಲ್. ಇದಕ್ಕೆ ಎಷ್ಟು ಹಣವನ್ನು ನಿಗದಿಪಡಿಸ್ತಾರೆ ಅನ್ನೋದು ಇನ್ನೇನು ಕೆಲವು ತಿಂಗಳುಗಳಲ್ಲಿ ಗೊತ್ತಾಗ್ತದೆ. ಈ ಜಾಗದಲ್ಲಿ ನಮಗೆ ಟೋಲ್ ಬರ್ತದೆ. ಜಾಗ ವಿಶಾಲವಾಗಿದ್ದ ಕಾರಣ ಈ ಜಾಗವನ್ನು ಚೂಸ್ ಮಾಡ್ತಿರೋಂಥದ್ದು. ಈ ಭಾಗದಲ್ಲಿ ನಮಗೆ ಟೋಲ್ ಬರ್ತದೆ. ಟೋಟಲ್ 60 ಕಿಲೋಮೀಟರ್ಗೆ ಒಂದೇ ಟೋಲ್ ಅಂತೇಳಿ ಇವತ್ತಿನವರೆಗೂ ಇರುವಂಥ ಮಾಹಿತಿ. ಇದು ನೀರ್ಕಟ್ಟೆ ತನಕ ಆಗ್ತಿರುವಂಥ ಕೆಲಸದ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇಲ್ಲಿಂದ ಏನು ಉಪ್ಪಿನಂಗಡಿವರೆಗೆ ಕೆಲಸ ಆಗ್ತದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.